ಉಡುಪಿಯ ಕಟಪಾಡಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಒಂದು ಮಗುಚಿ ಬಿದ್ದಿದೆ. ಕಾಮಗಾರಿ ನಡೀತಾ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಟ್ಯಾಂಕರ್ ಬಿದ್ದಿರುವಂಥದ್ದು. ಎಲ್ಪಿಜಿ ಗ್ಯಾಸ್ ಸಾಗಾಟ ನಡೆಸ್ತಾ ಇದ್ದಂಥ ಟ್ಯಾಂಕರ್ ಮಗುಚಿ ಬಿದ್ದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಟ್ಯಾಂಕರ್ನಲ್ಲಿ ಸೋರಿಕೆ ಇದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಒಂದು ವೇಳೆ ಏನಾದರೂ ಗ್ಯಾಸ್ ಸೋರಿಕೆ ಆದರೆ ದೊಡ್ಡ ಅನಾಹುತ ಆಗಬಹುದು. ಗ್ಯಾಸ್ ಸೋರಿಕೆ ಆದರೆ ದೊಡ್ಡ ಅನಾಹುತ ಆಗಬಹುದು. ಹೀಗಾಗಿ ಫಸ್ಟು ಗ್ಯಾಸ್ ಲೀಕೇಜ್ ಆಗ್ತಾ ಇದೆಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಹೀಗಾಗಿ ಆ ಒಂದು ಕಾರ್ಯದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ನಿರತರಾಗಿದ್ದಾರೆ. LPG ಗ್ಯಾಸ್ ಸಾಗಾಟ ನಡೆಸ್ತಾ ಇದ್ದಂತಹ ಟ್ಯಾಂಕರ್ ಇದು ಸೋರಿಕೆ ಆಗಿರೋದು. ಇದು ಎರಡನೇ ಘಟನೆ ವೀಕ್ಷಕರೇ. ಕಳೆದ ಒಂದು ವಾರದಲ್ಲಿ ಇದು ಎರಡನೇ ಘಟನೆ. ಹೇಳಿ ಕೇಳಿ ಈಗ ನೋಡಿ, ರಾಜ್ಯದಲ್ಲಿ ಸಿಲಿಂಡರ್ಗಳ ಅಭಾವ, LPG ಸಿಲಿಂಡರ್ಗಳ ಸರಬರಾಜಿನಲ್ಲಿ ಆಗಿರ್ತಕ್ಕಂಥ ವ್ಯತ್ಯಯ, ಭಾರಿ ವ್ಯತ್ಯಯ. ಇದರಿಂದ ಬಹುತೇಕ ಹೋಟೆಲ್ಗಳು ಬಾಗಿಲು ಹಾಕ್ಕೊಂಡವೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಏನು ನಡೆದಿದೆ, ಇದು ಗಾಯದ ಮೇಲೆ ಮತ್ತಷ್ಟು ಬರೆ ಎಳೆದಂತಹ ಒಂದು ಪರಿಸ್ಥಿತಿ. ಸೊ ಅಲ್ಲಿ ಟ್ರಾಫಿಕ್ ಜಾಮ್ ಸಹ ಆಗಿದೆ. ಹೀಗಾಗಿ ಅಲ್ಲಿ ಅದನ್ನು ಕ್ಲಿಯರ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಸಾರ್ವಜನಿಕರು ಯಾರು ಹತ್ತಿರ ಬರದ ರೀತಿಯಲ್ಲಿ, ಯಾಕಂದರೆ ಮೊದಲಲ್ಲಿ ನೋಡಿ ಅಗ್ನಿಶಾಮಕ ಸಿಬ್ಬಂದಿಗಳು ನೀರನ್ನು ಸಿಂಪಡಿಸ್ತಾ ಇದ್ದಾರೆ. ಒಂದು ವೇಳೆ ಒಂದು ಬೆಂಕಿ ಹೊತ್ಕೊಂಡ್ರೆ ಹೇಗೆ ಅಂತ. ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಹೊತ್ಕೊಂಡ್ಬಿಟ್ರೆ ದೊಡ್ಡ ಅನಾಹುತ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಫಸ್ಟು ಬೆಂಕಿ ಹೊತ್ತಿಕೊಳ್ಳದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಆಮೇಲೆ ನೀವು ಇಡೀ ಕಂಟೈನರನ್ನು ಅಥವಾ ಟ್ರ್ಯಾಕ್ಟರನ್ನು, ಟ್ಯಾಂಕರನ್ನು ನೀವು ಎತ್ತಿ ನಿಲ್ಲಿಸೋದು ಬೇರೆ, ಮತ್ತು ಬಿದ್ದಿರ್ತಕ್ಕಂಥದ್ದನ್ನು ಸರಿಪಡಿಸಿ ನಿಲ್ಲಿಸೋದು ಬೇರೆ. ಆದರೆ ಒಂದು ವೇಳೆ ಆ ನಿಲ್ಲಿಸುವಂಥ ಸಂದರ್ಭದಲ್ಲಿ ಏನಾದರೂ ಇದಾಗೋಯ್ತಂದ್ರೆ, ಗ್ಯಾಸ್ ಲೀಕೇಜ್ ಆಗೋಯ್ತಂದ್ರೆ ದೊಡ್ಡ ಅನಾಹುತ ಆಗೋಗ್ಬಿಡುತ್ತೆ, ಬೆಂಕಿ ಹೊತ್ಕೊಂಡ್ಬಿಡುತ್ತೆ. ಸುತ್ತಮುತ್ತ ಪರಿಸರ ಎಲ್ಲವೂ ಸಹ ಬೆಂಕಿಗೆ ಆಹುತಿ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಸಾರ್ವಜನಿಕರು ಯಾರು ಹತ್ತಿರ ಹೋಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಸೊ ಹೀಗಾಗಿ ತಕ್ಷಣಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸೋದಕ್ಕಿಂತ ಮುಂಚಿತವಾಗಿ ಬೆಂಕಿ ಹೊತ್ತಿಕೊಳ್ಳದ ರೀತಿಯಲ್ಲಿ ಕ್ರಮ ವಹಿಸ್ತಾ ಇದ್ದಾರೆ. ಹೀಗಾಗಿಯೇ ಅಲ್ಲಿ ನೀರನ್ನು ಸಿಂಪಡಿಸ್ತಾ ಇದ್ದಾರೆ, ನೀರನ್ನು ಫ್ಲಾಶ್ ಮಾಡ್ತಾ ಇದ್ದಾರೆ. ಬಹುಶಃ ಆ ಟ್ಯಾಂಕರನ್ನು ಮೇಲೆ ನಿಲ್ಲಿಸುವಂಥದ್ದು ಪ್ರಯತ್ನ ಆಗ್ಬೋದು. ದೇವರ ದಯೆ ಅದರಲ್ಲಿರ್ತಕ್ಕಂಥ ಗ್ಯಾಸ್ ಸಿಲಿಂಡರ್, ಗ್ಯಾಸ್ ಏನಿದೆ, LPG ಗ್ಯಾಸ್ ಏನಿದೆ, ಅದು ಲೀಕೇಜ್ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಅದು ಹಾಗೆ ಇತ್ತು ಅಂದರೆ ಏನೂ ತೊಂದರೆ ಇಲ್ಲ. ಮತ್ತೆ ಆ ಟ್ಯಾಂಕರನ್ನು ಮತ್ತೊಂದು ವೆಹಿಕಲ್ಗೆ ಶಿಫ್ಟ್ ಮಾಡಿ ಅದನ್ನು ಸಾಗಿಸ್ಬೋದು. ಏನು ಗ್ಯಾಸ್ಗೇನು ತೊಂದರೆ ಆಗಿರೋದಿಲ್ಲ. ಅದು ಹೇಗಿದೆಯೋ ಹಾಗೇ ಇರುತ್ತೆ ಆ ಟ್ಯಾಂಕರಲ್ಲಿ. ಬಟ್ ಲೀಕೇಜ್ ಆಗಿಬಿಟ್ರೆ ನಷ್ಟ ಮತ್ತು ದುರಂತವು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ.